ತುಂಬ ಖುಷಿ. ದೇಶ ಸೇವೆಯೇ ಈಶ ಸೇವೆ ಅನ್ನೋ ಧ್ಯೇಯವಾಕ್ಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇವತ್ತು ಆಚರಿಸ್ತಾ ಇದ್ದೇವೆ. ಎಲ್ರಿಗೂ ಗೊತ್ತು ಈ ಸ್ವಾತಂತ್ರ್ಯ ಎಷ್ಟು ಕಷ್ಟದಿಂದ ನಮಗೆ ಸಿಕ್ಕಿದೆ ಅಂತ. 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ನಾವು ಸಿಕ್ಕಿತ್ತು ಅನ್ನೋದಕ್ಕಿಂತ ಹೇಳ್ಬೋದು ನಾವು ಪಡ್ಕೊಂಡ್ವಿ ಅಂತ. ಅಂದರೆ ಯಾಕಂತ ಹೇಳಿದ್ರೆ ನಮ್ಮ ಹಿರಿಯರ ತ್ಯಾಗ, ಬಲಿದಾನ, ರಕ್ತ, ಬೆವರು, ಅದೆಷ್ಟೋ ಕುಟುಂಬಗಳ ಕಣ್ಣೀರು, ಅದರ ಬೆಲೆಯೇ ನಾವು ಇವತ್ತೇನು ಅನುಭವಿಸ್ತಾ ಇದ್ದೇವೆ ಆ ಸ್ವಾತಂತ್ರ್ಯ ಅಂತ ಹೇಳ್ಬೋದು. ಇಷ್ಟು ಕಷ್ಟದಿಂದ ಬಂದಿರುವ ಈ ಸ್ವಾತಂತ್ರ್ಯವನ್ನು ನಾವು ಕಾಪಾಡಿಕೊಳ್ಳುವುದು, ಅಭಿವೃದ್ಧಿಪಡಿಸುವುದು ನಮ್ಮ ಈ ಪೀಳಿಗೆಯ ಜವಾಬ್ದಾರಿ. ಅದನ್ನು ನಾವು ಮುಂದಿನ ಪೀಳಿಗೆಗೆ ನಾವು ನೀಡಬೇಕು, ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಈ ಸ್ವಾತಂತ್ರ್ಯವನ್ನು ನಾವು ಹೇಗೆ ಉಳಿಸ್ಬೋದು ಅಂತ ಹೇಳಿದರೆ, ಭ್ರಷ್ಟಾಚಾರ ಮುಕ್ತ ಒಂದು ಸಮಾಜವನ್ನು ರೂಪಿಸುವುದು, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಶುಚಿಯಾಗಿಡುವುದು, ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮವಾದ ಶಿಕ್ಷಣವನ್ನು, ಈ ಸಾಮಾಜಿಕ ಪಿಡುಗುಗಳನ್ನು ಆದಷ್ಟು ದೂರ ಮಾಡುವುದು, ಸದೃಢ ದೇಹ, ಸದೃಢ ಮನಸ್ಸನ್ನು ಬೆಳೆಸುವುದು, ಹಾಗೆ ಎಲ್ಲ ಧರ್ಮಗಳನ್ನು ಗೌರವಿಸುವುದು, ಈ ಎಲ್ಲ ಮೂಲಕ ನಾವು ಈ ನಮಗೇನು ಸಿಕ್ಕಿದೆ ಈ ಸ್ವಾತಂತ್ರ್ಯವನ್ನು ಇದನ್ನು ಕಾಪಾಡಿಕೊಂಡು ಮುಂದಿನ ಜನರೇಷನ್ಗೆ ನಾವು ಪಾಸ್ ಮಾಡ್ತಿದ್ದೀವಿ. ಹಾಗೆ ಇಷ್ಟು ಹೇಳ್ತಾ, ಹಾಗೆ ನಮ್ಮ ಈ ದೇಶದ ಈ ಒಂದು ಬೆಳವಣಿಗೆಗೆ ನಾವೆಲ್ಲ ಸಹಕರಿಸೋಣ. ಈಗ ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಈಗ ಜಗತ್ತಿನ 4ನೇ ಅತಿ ದೊಡ್ಡ ಎಕಾನಮಿಯಾಗಿ ಬೆಳೆದಿದ್ದೇವೆ. ಇನ್ನು 2030ಕ್ಕೆ ಏನು ನಾವು ಜಗತ್ತಿನ 3ನೇ ಅತಿ ದೊಡ್ಡ ಎಕಾನಮಿಯಾಗಿ ಬೆಳೆಯುವ ಒಂದು ಗುರಿಯನ್ನು ಹೊಂದಿದ್ದೇವೆ. ಅದಕ್ಕೆ ನಮ್ಮ ಎಲ್ಲರ ಅಂದರೆ ನ್ಯಾಯಯುತವಾದ ದುಡಿಮೆ ಬೇಕಾಗಿರುತ್ತೆ. ಇದನ್ನೆಲ್ಲ ನಾವು ಕೊಡುವ, ಯಾಕಂತ ಹೇಳಿದ್ರೆ ನಮಗಿರುವುದು ಒಂದೇ ಭಾರತ. ಸೊ ನಾವು ದೇಶದ ಪ್ರಗತಿಗೆ ದುಡಿಯೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಈ ಕಾರ್ಯಕ್ರಮ ಹೇಗಿರುತ್ತೆ ಅಂತ ಹೇಳಿದರೆ, ಮೊದಲಿಗೆ ಕಾರ್ಯಕ್ರಮ ಸ್ವಾಗತ ಇರುತ್ತೆ. ಅದರ ನಂತರ ನಮ್ಮ ಒಂದು ಬಹು ನಿರೀಕ್ಷೆಯ ಜರ್ಸಿ ಅನಾವರಣ ಇರುತ್ತೆ. ಜರ್ಸಿ ಅನಾವರಣ ಆದ ನಂತರ ನಮ್ಮ ಅತಿಥಿಗಳ ಒಂದೆರಡು ಮಾತುಗಳಿರುತ್ತೆ. ಅದಾದಮೇಲೆ ಸಿಹಿ ತಿಂಡಿ ವಿತರಣೆ, ಅದಾದಮೇಲೆ ಬಹು ನಿರೀಕ್ಷೆಯ ರ್ಯಾಲಿ ಇರುತ್ತೆ. ರ್ಯಾಲಿಗೆ ಯಾರು ಮಿಸ್ ಮಾಡ್ಕೊಳ್ಬೇಡಿ. ರ್ಯಾಲಿ ಆದ ಕೂಡಲೇ ನಮ್ಮ ಇಲ್ಲಿ ಎಷ್ಟು ಜನ ಉಳಿದಿರ್ತಾರೆ ಅವರನ್ನೆಲ್ಲ ಸೇರಿಸಿಕೊಂಡು ಒಂದು ತಂಡ ರಚನೆ ಮಾಡಿ ನಾವು ಫ್ರೆಂಡ್ಲಿಯಾಗಿ ಒಂದು ಮ್ಯಾಚ್ ಆಡುವ. ಅದರಲ್ಲಿ ಗೆದ್ದವರಿಗೆ ಆಕರ್ಷಕ ಬಹುಮಾನ ಕೂಡ ಉಂಟು, ಯಾರು ಹೋಗಬೇಡಿ. ಅದೆಲ್ಲ ಮುಗಿಸ್ಕೊಂಡು ಈಗ ಮೊದಲಿಗೆ ಇಲ್ಲಿ ಬಂದಿರುವಂತಹ ಗೆಸ್ಟ್ಗಳನ್ನು, ಗೆಸ್ಟಲ್ಲ ನಮ್ಮವರೇ, ಗೆಸ್ಟ್ ಅಂತ ಹೇಳ್ಬಾರ್ದು, ನಮ್ಮವರಾಗಿರುವಂಥವರು ಎಲ್ಲರನ್ನು ಸ್ವಾಗತಿಸಲಿಕ್ಕೆ ಬರ್ತಿದ್ದಾರೆ. ಕಾರ್ತಿಕ್ ಈ ನೆರೆದಿರುವಂತಹ ಎಲ್ಲರಿಗೂ ಸ್ವಾತಂತ್ರ್ಯದ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಹಾಗೆ ನಮ್ಮ ಮೊದಲನೇದಾಗಿ ನಮ್ಮ ಟೀಮ್ನ ಸಂಸ್ಥಾಪಕರಾಗಿರುವಂಥ RK ಸರ್ ಅವರನ್ನು ಬರಮಾಡಿಕೊಳ್ತಿದ್ದೇವೆ. ನಮ್ಮ ಲಕ್ಷ್ಮಣ ಅವರನ್ನು, ನಮ್ಮ ಆತ್ಮೀಯರಾಗಿರುವಂಥ ಲಕ್ಷ್ಮಣನವರನ್ನು ಬರಮಾಡಿಕೊಳ್ತೇವೆ. ಹಾಗೆ ನಮ್ಮ ಆರೋಗ್ಯ ಸಂಸ್ಥೆಯ ಒಂದು ಉಪಾಧ್ಯಕ್ಷರಾಗಿರುವಂತಹ ನಮ್ಮ ಯೋಗಿ ಸರ್ ಅವರನ್ನು ಬರಮಾಡಿಕೊಳ್ತೇವೆ. ಇವರನ್ನ ಪುಷ್ಪಣ್ಣ ಅವರನ್ನು ಹಾಗೂ ನಮ್ಮ ಟೀಮ್ನ ಸೆಕ್ರೆಟರಿ ನಮ್ಮ ಕೃತಿಕರವನ್ನು ಬರಮಾಡಿಸಿಕೊಳ್ತೇವೆ. RK ಸರ್ ಇವರಿಗೆ ಸುರೇಶ್ ಅವರು ಹೂಗುಚ್ಛ ನೀಡಿ ಗೌರವಿಸಬೇಕು ಅಂತ ಕೇಳ್ತೀನಿ. ನಾವು ಕಾರ್ಯಕ್ರಮವನ್ನು ಮುಂದುವರಿಸುವ. ಇವಾಗ ಪ್ರಥಮವಾಗಿ ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ನಮ್ಮ ಸಂಸ್ಕೃತಿಯಲ್ಲಿ ದೀಪ ಬೆಳಗಿಸಿ ನಾವು ಪ್ರಾರಂಭಿಸುವ ಅಭ್ಯಾಸ. ಸೊ ಇವಾಗ ನಾವು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಪ್ರಾರಂಭಿಸಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಹಾಗೆ ಸರ್ ಎಲ್ಲದಕ್ಕೂ
ತಂಡದ ಸದಸ್ಯರಿಗೆ ತುಂಬ ಹೃದಯ ಧನ್ಯವಾದಗಳು. ಇವಾಗ ನಾವೆಲ್ಲರೂ ರಾಷ್ಟ್ರಗೀತೆಯನ್ನು ಹಾಡೋಣ. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ಬಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ, ತವ ಶುಭ ನಾಮೆ ಜಾಗೆ तव शुभ आशीष मागे, गाहे तव जय गाथा, जनगण मंगलदायक जय हे भारत भाग्य विधाता, जय हे जय हे जय हे जय 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 हे, बोलो भारत माता की जय। ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಾವು ಸ್ವಾತಂತ್ರ್ಯ ದಿನಾಚರಣೆ ಅವತ್ತು ಜರ್ಸಿ ಅನಾವರಣ ಮಾಡ್ತಿದ್ವಿ. ಇವಾಗ ಆ ಪಾರ್ಟಿಗೆ ಬರೋಣ. ಜರ್ಸಿ ಅನಾವರಣದ ವಿಷಯಕ್ಕೆ ಬಂದಾಗ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ತಂಡದ ಸದಸ್ಯರು ಆಗಿದ್ದಂತಹ ರಾಜೇಶ್ ಅಣ್ಣ, ದಿವಂಗತ ರಾಜೇಶ್ ಅಣ್ಣ ಅವರು ಇಲ್ಲ ಅನ್ನೋದು ಬೇಡ. ಯಾಕಂತೇಳಿದರೆ ಅವರು ನಿಮ್ಮೆಲ್ಲ ನಡುವೆ ಇದ್ದಾರೆ. ಅವರ ಪ್ರೀತಿ ವಿಶ್ವಾಸ ಇದೆಲ್ಲ ನಮ್ಮ ನಡುವೆ ಇದೆ. ಈ ಜರ್ಸಿ ಅನಾವರಣದ ಈ ಕಾರ್ಯಕ್ರಮದಲ್ಲಿ ಅವರ ಒಂದು ಸವಿ ನೆನಪಿಗಾಗಿ, ಅವರು ನಮ್ಮ ತಂಡಕ್ಕೆ ನೀಡಿದಂತಹ ಕೊಡುಗೆಯನ್ನು ಗೌರವಿಸುವುದಕ್ಕೋಸ್ಕರವಾಗಿ ಅವರ ಹೆಸರಲ್ಲಿ ಒಂದು ನಾವು ಸಪ್ರೇಟ್ ಜರ್ಸಿಯನ್ನು ಮಾಡಿರ್ತೇವೆ. ಆ ಜರ್ಸಿಯನ್ನು ಪ್ರಥಮವಾಗಿ ಅನಾವರಣಗೊಳಿಸುವ. ಆ ಜರ್ಸಿಯನ್ನು ಅನಾವರಣಗೊಳಿಸಲಿಕ್ಕೆ ಅವರ ಸ್ನೇಹಿತ ಆಗಿರುವಂತಹ ಜೀನ್ಸ್ ಅಣ್ಣನವರು ವೇದಿಕೆಗೆ ಬರಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೆ. ಜರ್ಸಿ ಅನಾವರಣ ಮಾಡಿದ ನಮ್ಮ ಎಲ್ಲ ತಂಡದ ಸದಸ್ಯರಿಗೂ ತುಂಬ ಹೃದಯ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಮ್ಮ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ತಂಡದ ಸದಸ್ಯರಾಗಿರುವಂತಹ ಯೋಗೀಶ್ ಸರ್, ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ಕೇಳಿಕೊಳ್ತಿದ್ದೆ. ಯೋಗೀಶ್ ಸರ್, ಎಲ್ಲರಿಗೆ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ಎಲ್ಲರಿಗೆ ಶುಭಾಶಯಗಳನ್ನು ಕೊಡ್ತಾ ಶುಭ ಮುಂಜಾನೆ. ಪ್ರಥಮವಾಗಿ ಒಂದು ಶ್ಲೋಕದಿಂದ ನಾನು ಪ್ರಾರಂಭಿಸ್ತೇನೆ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾತಪಿ ಗರಿಯಸಿ. ಅಂದರೆ
ಜನನಿ ಜನ್ಮಭೂಮಿ ಅಂತಲೇ ಹುಟ್ಟಿದು ನಮ್ಮ ತಾಯ್ನಾಡು ಸ್ವರ್ಗಕ್ಕಿಂತ ಶ್ರೇಷ್ಠವಾದದ್ದು ಅಂತ ಹೇಳಿಕೊಂಡು ಮೇಲ್ಪಟ್ಟದಂತ ಹೇಳಿಕೊಂಡು ಅದರ ವ್ಯಾಖ್ಯಾನ. ಈಗ ನಿಜವಾಗಿ ನಾವು ಮನಸ್ಸಲ್ಲಿ ಯೋಚಿಸಬೇಕಾದ ವಿಷಯ ಅಂತೇಳಿದರೆ ನಮಗೆ ನಿಜವಾಗಿ ಸ್ವಾತಂತ್ರ್ಯ ಸಿಕ್ಕಿದ ಅಂತ ಹೇಳಿಕೊಂಡು ಪ್ರಶ್ನೆ ಬರುವಂಥದ್ದು. ಯಾಕಂತ ಹೇಳಿದರೆ ನಾವು ತುಂಬ ಸಂದರ್ಭದಲ್ಲಿ ನೋಡ್ತಾ ಇದ್ದೇವೆ, ಈ ಮಾದಕ ದ್ರವ್ಯ ಮಕ್ಕಳು, ಶಾಲೆ ಮಕ್ಕಳು, ಕಾಲೇಜ್ ಮಕ್ಕಳು, ಯಂಗ್ಸ್ಟರ್ಸ್ ಈ ಮಾದಕ ದ್ರವ್ಯದ ಹತೋಟಿಯಲ್ಲಿ ಬಂದಿಯಾಗಿದ್ದಾರೆ ಅವರು. ಈಗ ನಾವು ಒಂದು ಸಂಸ್ಥೆ FFK ಅಂತ ಹೇಳುವ ಒಂದು ಸಂಸ್ಥೆ, ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಾವು ಒಂದು ಎಲ್ಲರನ್ನು ಒಟ್ಟುಗೂಡಿಸಿ ನಾವು ಸಮಾಜದಲ್ಲಿ ಹೇಗೆ ನಡಿಬೇಕು, ನಾವು ಸಮಾಜದಲ್ಲಿ ಹೇಗೆ ಇರಬೇಕು, ಮತ್ತು ನಮ್ಮಿಂದ ಸಮಾಜಕ್ಕೆ ಏನು ಉಪಯೋಗ ಆಗ್ಬೋದು ಎಂಬುದನ್ನು ನಾವು ಇಲ್ಲಿ FFKಯಲ್ಲಿ ನಾವು ಅದನ್ನು ಸರಿಯಾಗಿ ಅರಿತು ಬೇರೆಯವರಿಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟು ನಮ್ಮ ಸಂಸ್ಥೆಯನ್ನು, ನಮ್ಮ ಸಂಘವನ್ನು ನಾವು ಬೆಳೆಸ್ತಾ ಇದ್ದೇವೆ. ಆ ಮನೋಭಾವನೆ ನಮಗೆ ಬೇಕು. ಒಂದು. ಎರಡನೇದು, ಹೆಚ್ಚಿನ ಸಮಸ್ಯೆಗಳು ಆಗೋದು ಯಾವಾಗ ಅಂತ ಹೇಳಿದರೆ ನಮ್ಮ ಅಹಂ ಅಂತ ಹೇಳಿದರೆ ಇಂಗ್ಲೀಷಲ್ಲಿ ಈಗೋ ಅಂತ ಹೇಳ್ತಾರೆ. ಏನು ನೀವು ಮಾರ್ಗದಲ್ಲಿ ಹೋಗ್ಬೋದು, ರೋಡ್ ಸಣ್ಣದಿರ್ಬೋದು, 2 ಗಾಡಿ ಬರ್ಬೋದು, ಅವನು ತೆಗೆಯೋದಿಲ್ಲ ಇವನು ತೆಗೆಯೋದಿಲ್ಲ, ಇದು ಅಹಂ. ಹೆಚ್ಚಿನ ಸಮಸ್ಯೆ ಬರುವಂಥದ್ದು ನಮ್ಮ ಒಳಗೆ ಇರುವಂಥ ಅಹಮಿಂದ ನಮಗೆ ಸಮಸ್ಯೆ ಆಗುವಂಥದ್ದು. ಅದರಿಂದ ಈ 79ನೇ ಸ್ವಾತಂತ್ರ್ಯ ದಿವಸ ಏನಂತ ಹೇಳಿದರೆ, ನಮ್ಮ ಅಹಮನ್ನು ನಾವು ಸ್ವತಂತ್ರವಾಗಿ ಬಿಟ್ಟು ಬಿಡುವ. ನಾವು ನಮ್ಮ ಅಹಮನ್ನು ಬಿಟ್ಟು ನಾವು ಈ ದೇಶಕ್ಕೋಸ್ಕರ ಒಳ್ಳೆಯ ರೀತಿಯಲ್ಲಿ ನಾವು ಸ್ಪಂದಿಸುವ. ಮತ್ತೊಂದು ನನ್ನ ಒಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ನಾವೀಗ ಇದು ಮಾಡಿದ್ದೇವೆ, ಯಾವುದು FFK ತಂಡ ಉಂಟು. ನಾವು ಅದರಲ್ಲಿ ಲಾಸ್ಟ್ ಟೈಮ್ ಕೂಡ ನಾವು ಹೇಳಿದ್ದೇವೆ, ನಾವು ರಕ್ತದಾನ ಶಿಬಿರ ಮಾಡಬೇಕು ಅಥವಾ ಬೇರೆ ಕಾರ್ಯಕ್ರಮಗಳನ್ನು ಮಾಡಬೇಕು, ಆರ್ಗನ್ ಡೊನೇಷನ್ ಕ್ಯಾಂಪ್ ಮಾಡಬೇಕು ನಾವು, ಅಥವಾ ಎಲ್ಲಿಯಾದರೂ ಒಂದು ಕಡೆ ಹೋಗಿ ಒಂದು ಶ್ರಮದಾನ ಮಾಡಬೇಕು, ಒಂದು ಕಡೆಗೆ ಹೋಗಿ ಅಂಥ ಕೆಲಸಗಳನ್ನು ನಾವು ಹಮ್ಮಿಕೊಳ್ಳುವ. ಆದರೆ ಶನಿವಾರ ಮತ್ತು ಭಾನುವಾರ ಇಲ್ಲಿ ಆಡಲಿಕ್ಕೇ ಜನ ಬರೋದಿಲ್ಲ. ಹಾಗಿರುವಾಗ ಈ ಕೆಲಸ ಹೇಗೆ ಸಾಧ್ಯ ಎಂಬುದನ್ನು ನಾವೀಗ ಚರ್ಚಿಸಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಸೊ ಎಲ್ಲರೂ FFK ತಂಡದವರಿಂದ ನನ್ನ ಒಂದು ಸಂಘದ ಪರವಾಗಿ ಒಂದು ವಿನಂತಿ ಏನಂತ ಹೇಳಿದರೆ, ಅಧ್ಯಕ್ಷರ ಕಾರ್ಯದರ್ಶಿ ಪರವಾಗಿ ವಿನಂತಿ ಏನಂತ ಹೇಳಿದರೆ, ತನು ಮನ ಧನ 3ರಲ್ಲಿ ಕೂಡ ಸಹಕಾರ ಮಾಡಿ ಈ FFK ತಂಡದ ಮೇಲೆ ಒಂದು ಮೇಲ್ಮಟ್ಟಕ್ಕೆ ತಂದು ನಾವು ದೇಶಕ್ಕೆ ಏನು ಮಾಡಿದ್ದೇವೆ ಅಂತ ಹೇಳಿಕೊಂಡು ನಮ್ಮ ಏನು ಶ್ರಮ ಉಂಟು, ನಮ್ಮದೇನು ಕಾಂಟ್ರಿಬ್ಯೂಷನ್ ಉಂಟು ಅದನ್ನು ನಾವು ಮಾಡಿ ತೋರಿಸುವ. ನಮ್ಮದು ಚಿಕ್ಕದಾಗಿರ್ಬೋದು ಈ ತಂಡ, ಮುಂದೆ ಬೆಳೀತಾ ಇರುವಾಗ ಇದೊಂದು RK ಸರ್ ಹೇಳಿದಾಗೆ ಸಣ್ಣದಿತ್ತು, 2-4 ಜನ ಇದ್ದರು, ಈಗ ಒಂದು 23-24 ಜನ ಇದ್ದೇವೆ. ದೇವರ ಮನಸ್ಸು ಮಾಡಿದರೆ ನಾವು ಎಲ್ಲರ ಇದು ಮಾಡಿದರೆ ಸೇರಿದರೆ ನಾವು ಒಂದು 100 ಜನ ಬಲ ಆಗ್ಬೋದು. ನಾವು ನಮ್ಮ ಮಂಗಳೂರು ವ್ಯಾಪ್ತಿಯಲ್ಲಿ ಅಥವಾ ದಕ್ಷಿಣ ಕನ್ನಡ ವ್ಯಾಪ್ತಿಯಲ್ಲಿ ಯಾರಿಗಾದರೂ ನಾವು ಸಹಾಯ ಮಾಡ್ಬೋದು ಬೇರೆ ರೀತಿಯಿಂದ ನಾವು ಅಂತ ಹೇಳಿಕೊಂಡು ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ತಮ್ಮೆಲ್ಲ ತಂಡದವರ ವತಿಯಿಂದ ನಾನು ಕೃತಜ್ಞತೆ ಸಲ್ಲಿಸ್ತಾ ಜೈ ಹಿಂದ್. ನಮ್ಮ ತಂಡಕ್ಕೆ ಹಿತವಚನವನ್ನು ನೀಡಿದ ಯೋಗಿ ಸರ್ ನಿಮಗೆ ತುಂಬ ಧನ್ಯವಾದಗಳು. ಇನ್ನು ಮುಂದಕ್ಕೆ ನಮ್ಮ ತಂಡವನ್ನು ಉದ್ದೇಶಿಸಿ ಜೀನ್ಸ್ ಅಣ್ಣ ಒಂದೆರಡು ಮಾತಾಡಬೇಕು ಅಂತ ಕೇಳಿಕೊಳ್ತಿದ್ದೇನೆ. ನಮಸ್ಕಾರ. ಇವತ್ತು ನಿಮಗೆಲ್ಲರಿಗೂ ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇಲ್ಲಿ ನಾನು ಬಂದಿರುವ ಒಂದು ವಿಷಯ ಏನು ಅಂತ ಹೇಳಿದರೆ, ಈಗ ನನಗೆ ಈ ಜರ್ಸಿ ಸಿಕ್ಕಿದೆ, ಇದು ನನ್ನ ತಮ್ಮಂದು ಜರ್ಸಿ, ನಮ್ಮೆಲ್ಲ ಟೀಮ್ಮೇಟ್ ಇದು ಜರ್ಸಿ. ಇವನು ನಮ್ಮನ್ನು ಬಿಟ್ಟು ಲಾಸ್ಟ್ ವರ್ಷ ಇದೆ ಸ್ವತಂತ್ರ ದಿನಾಚರಣೆ ಅವತ್ತು ಜರ್ಸಿಗೆ ಅವನು ಕೂಡ ಇದ್ದ, ಇವತ್ತಿಲ್ಲ. ಅದೇನು ಅಂತ ನಿಮಗೆಲ್ಲರಿಗೂ ಗೊತ್ತು. ಸೊ ಸೆಪ್ಟೆಂಬರ್ 8 ತಾರೀಕಿಗೆ ಅವನು ನಮ್ಮನ್ನು ಕಳೆದ ಸೆಪ್ಟೆಂಬರ್ 8 ತಾರೀಕಿಗೆ ನಮ್ಮನ್ನು ಬಿಟ್ಟು ಅವನು ಹೋದ. ಸೊ ಈ ಸೆಪ್ಟೆಂಬರ್ 8ಕ್ಕೆ ಅವನು ನಮ್ಮನ್ನು ಬಿಟ್ಟು 1 ವರ್ಷ ಆಗಲಿದೆ. ಸೊ ಅವನ ಸ್ಮರಣೆಗಾಗಿ ಸೆಪ್ಟೆಂಬರ್ 14 ತಾರೀಕಿನ ಒಂದು ಸಂಡೇ ಎಲ್ಲರೂ ನಮ್ಮ FFK ತಂಡ ಮತ್ತು ಸ್ವೀಟ್ ಹೋಮ್ ಫ್ಯಾಮಿಲಿ ಒಟ್ಟು ಸೇರಿಸಿ ನಮ್ಮ ತೊಕ್ಕೋಟಲ್ಲಿರುವ ಒಂದು ವೃದ್ಧಾಶ್ರಮದಲ್ಲಿ ಶ್ರಮದಾನ ಮತ್ತು ಅವರೊಟ್ಟಿಗೆ ಒಂದು ದಿನ ಅವನಿಗೋಸ್ಕರ ಕಳೆಯುವ ಅಂತ ಇದ್ದೇವೆ. ಸೊ ನಮ್ಮ ಎಲ್ಲ FFK ತಂಡದಲ್ಲಿ ನಾನು ಸದಸ್ಯರ ಹತ್ರ ವಿನಂತಿ ಮಾಡೋದೇನು ಅಂತ ಹೇಳಿದರೆ, ಅವತ್ತು ಎಲ್ಲರೂ ತಪ್ಪದೆ ಆ ಶ್ರಮದಾನದಲ್ಲಿ ಮತ್ತು ನಾವು ಬೆಳಗ್ಗೆಯಿಂದ ಸಂಜೆ ತನಕ ಅವರೊಟ್ಟಿಗೆ ಇರ್ತೇವೆ, ಅವರೊಟ್ಟಿಗೆ ಊಟ ಮಾಡ್ತೇವೆ, ಅವರೊಟ್ಟಿಗೆ ಕೆಲಸ ಮಾಡ್ತೇವೆ, ಅವರೊಟ್ಟಿಗೆ ಆಟ ಆಡ್ತೇವೆ. ಸೊ ಆ ಒಂದು ವಿಷಯ ಇವನೇ ನೆನಪಿಗೋಸ್ಕರ ನಾವು ಮಾಡುವಂತಿದ್ದೇವೆ. ಸೊ ಎಲ್ಲ ತಂಡದ ಸದಸ್ಯರು ಅದಕ್ಕೆ ಬರಬೇಕಾಗಿ ವಿನಂತಿಪೂರ್ವಕವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ.
ಮತ್ತು ಇದರಿಂದ ಮೊದಲು ಇವನ ವಿಷಯದಲ್ಲಿ ಮಾತಾಡಲಿಕ್ಕೆ ನನಗೇನಿಲ್ಲ. ನನಗೆ ಈ ಒಂದೆರಡು ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಮುಖ್ಯ ತಂಡದಕ್ಕೆ ನನ್ನ ನಮಸ್ತೆ. ನಿಮಗೆ ತುಂಬ ಧನ್ಯವಾದಗಳು. ಕಾರ್ಯಕ್ರಮ ಮುಂದುವರಿಸ್ತಾ ನಮ್ಮ ತಂಡದ ಆಗು ಹೋಗುಗಳ ಬಗ್ಗೆ ನಮ್ಮ ಸೆಕ್ರೆಟರಿ ಆಗಿರುವಂಥ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ, ಅಧ್ಯಕ್ಷರು ಕಾರಣಾಂತರಗಳಿಂದ ಬರಲಿಕ್ಕಾಗಲಿಲ್ಲ, ಅನುಪಸ್ಥಿತಿಯಲ್ಲಿ ಸೆಕ್ರೆಟರಿ ಅವರು ಮಾತಾಡಬೇಕು. ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಇವತ್ತು ನಾನು ಮಾತಾಡಬೇಕು ಅಂತ ಬಂದಿದ್ದೇನೆ. 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯ ನಿಮಗೆಲ್ಲ ಕೋರ್ತಾ ಹೊಸ ಜರ್ಸಿಯನ್ನು ಲಾಂಚ್ ಮಾಡಿದ್ದೇವೆ. ಎಲ್ಲರೂ ಸಹ ಒಂದು ತಿಂಗಳಲ್ಲಿ 4 ದಿವಸ ಆಡಲಿಕ್ಕೆ ಬರುವಾಗ ಎಲ್ಲ ಬರಬೇಕು ಅಂತ ತಿಳ್ಕೊಳ್ತೇನೆ. ಮತ್ತು ತಿಂಗಳಲ್ಲಿ ಒಂದು ಹಣ ನಮ್ಮ ಟೀಮಿಗೆ ಬರಬೇಕಾಗ್ತದೆ. ಅದೊಂದು ಕರೆಕ್ಟ್ ಮಂತ್ಲಿ ಒಂದು 5ನೇ ತಾರೀಕಿನ ಒಳಗಡೆ ಎಲ್ಲರೂ ಸಹ ಸುರೇಶ್ ಅವರ ಅಕೌಂಟಿಗೆ ಎಲ್ಲರೂ ನಾವೀಗೊಂದು ಟೀಮಿಗೊಂದು QR ಕೋಡ್ ಮಾಡಬೇಕಂತ ಇದ್ದೇವೆ. ಅದರಲ್ಲಿ ಅದಾದರೆ ಅದಕ್ಕೆ ಹಾಕಬೇಕು ಅಂತ ನಮ್ಮಲ್ಲಿ ಕೇಳಿಕೊಳ್ತಾ, ನಾವು ಇವತ್ತು ಇಲ್ಲಿ ಒಂದು 30 ಜನ ಬರಬೇಕಿತ್ತು, ಯಾರು ಸಹ ಬರಲಿಲ್ಲ. ಇದರ ಬಗ್ಗೆ ಸಹ ನಾನು ಮಾತಾಡಬೇಕು. ಗ್ರೂಪಲ್ಲಿ ಹಿರಿಯ ಸದಸ್ಯರು ಇದರಿಂದ ಮಾತಾಡಬೇಕು ಅಂತ ಹೇಳ್ತಾ ನಾನು ಮಾತಾಡಿ ಮುಗಿಸುತ್ತೇನೆ. ಜೈ ಹಿಂದ್. ಇವರಿಗೆ ಸ್ವಾಗತ. ನಿಮ್ಮ ತಂಡದಲ್ಲಿ ಯಾರಾದರೂ ಮಾತಾಡಲಿಕ್ಕಿದ್ರೆ ಮಾತಾಡ್ಬೋದು. Once again. Very good. One more, last time. बोलो भारत माता की जय. वंदे मातरम. वंदे मातरम. वंदे मातरम. ನಾವಿವಾಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿರುತ್ತೇವೆ. ಇಲ್ಲಿ ನಮಗೆ ಆಗಮಿಸಿ ನಮಗೆ ಹಿತವಚನ ನೀಡಿದ ಎಲ್ಲ ಗಣ್ಯರನ್ನು ಅವರಿಗೆ ಧನ್ಯವಾದ ಸಮರ್ಪಣೆಗೆ ನಮ್ಮ ತಂಡದ ಪವಿತ್ರನ್ ಸರ್ ಇವರು ಬರಬೇಕು ಅಂತ ಕೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ದಿವಸದಲ್ಲಿ ನಾವಿಲ್ಲಿ ಒಂದುಗೂಡಿದ್ದೇವೆ.
ಇವತ್ತೊಂದು ಭಾಳ ಉತ್ತಮವಾದ ದಿನ. ಯಾಕೆಂತ ಹೇಳಿದರೆ 2 ಶತಮಾನಗಳಷ್ಟು ಕಾಲ ನಮ್ಮನ್ನು ಬ್ರಿಟಿಷರ ಆಡಳಿತದಿಂದ ಮುಕ್ತ ಮಾಡಿದಂತಹ ದಿನ. ಅದರ 79ನೇ ವರ್ಷಾಚರಣೆಯನ್ನು ನಾವು ಭಾಳ ಅದ್ಧೂರಿಯಿಂದ ಮಾಡ್ತಾ ಇದ್ದೀವಿ. ಭಾಳ ಸಂತೋಷದ ವಿಷಯ, ಸಂತೋಷದ ಒಂದು ಸಂಗತಿ. ಒಂದು 600 ವರ್ಷಗಳ ಕಾಲ ಮೊಘಲರ ಮತ್ತು ಅದರ ನಂತರ 200 ವರ್ಷಗಳ ಕಾಲ ಬ್ರಿಟಿಷರ ಏನು ದಬ್ಬಾಳಿಕೆ ಇತ್ತು, ಏನು ನಮ್ಮ ಮೇಲೆ ಒಂದು ದೌರ್ಜನ್ಯ ನಡೀತಾ ಇತ್ತು, ಅದರ ವಿರುದ್ಧ ಇಲ್ಲಿರತಕ್ಕಂತಹ ದೇಶೀಯವಾದಿಗಳ ಒಂದು ನಿರಂತರ ಶ್ರಮ, ಅದರ ಫಲವಾಗಿ ನಾವಿವತ್ತು ಸ್ವಾತಂತ್ರ್ಯ ಗಳಿಸಿದ್ದೀವಿ. ಸ್ವಾತಂತ್ರ್ಯ ದಿನಾಚರಣೆ ಮಾಡುವಂಥ ಒಂದು ಅವಕಾಶ ನಮಗೆ ಅವರು ಮಾಡಿಕೊಟ್ಟಿದ್ದಾರೆ. ಏನಂತ ಹೇಳಿದರೆ 1498ರಲ್ಲಿ ಒಬ್ಬ ಪೋರ್ಚುಗೀಸ್ ನಾವಿಕ ಕೇರಳದ ಕಲ್ಲಿಕೋಟೆಯ ಕಾಪಾಡೆಂಬಲ್ಲಿ ಬಂದಿಳಿದು ವ್ಯಾಪಾರದ ಉದ್ದೇಶದಿಂದ ನಮ್ಮೆಲ್ಲರನ್ನು ಆಕರ್ಷಿಸಿ ಅವನು ಬಂದು ವ್ಯಾಪಾರ ಮಾಡಿ ತದನಂತರ ಈ ದೇಶದಲ್ಲಿರುವಂತಹ ನ್ಯೂನತೆಗಳನ್ನು ಅರಿತು ಅದಕ್ಕೆ ತಕ್ಕಂತೆ ಸ್ಪಂದಿಸಿ ನಮ್ಮನ್ನು ಅವರ ಗುಲಾಮರನ್ನಾಗಿ ಮಾಡಲು ಕೇವಲ 100 ವರ್ಷಗಳ ಅಂತರದಲ್ಲಿ ಅವರು ನಮ್ಮನ್ನು ಗುಲಾಮರನ್ನಾಗಿ ಮಾಡಿದ್ದಾರೆ. ಅದು ಯಾಕೆ ಆಯಿತು ಅಂತಂದರೆ ನಮ್ಮಲ್ಲಿರತಕ್ಕಂತಹ ವೈಫಲ್ಯಗಳು. ಅದನ್ನು ನಾನು ಸಂಘಕ್ಕೂ ಅಳವಡಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಮ್ಮ ಸಂಘದಲ್ಲಿರುವಂತಹ ಕೆಲವೊಂದು ನ್ಯೂನತೆಗಳು, ನಮ್ಮ ಸದಸ್ಯರ ಮಧ್ಯೆ ಇರುವಂತಹ ವೈಷಮ್ಯಗಳು, ವೈಮನಸ್ಯಗಳು ನಮ್ಮ ತಂಡ ಮುಂದಕ್ಕೆ ಹೋಗಲು ಆಗದೇ ಇರುವಂಗೆ ಮಾಡ್ತಾ ಇದೆ. ಅದೇ ಥರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆಗಿರುವಂಥದ್ದು. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರಲ್ಲಿ ಏನು ಸಿಪಾಯಿ ಲಹಳೆ ಅಂತ ಕರೀತಾರೆ, ಆ ಸ್ವಾತಂತ್ರ್ಯ ಸಂಗ್ರಾಮ ಆ್ಯಕ್ಚುಲಿ ವಿಜಯವಾಗಿರಬೇಕಾಗಿತ್ತು. ಆದರೆ ನಮ್ಮಲ್ಲಿ ಎಲ್ಲರ ಏನದು ಒಂದು ವಿಚಾರ ವಿನಿಮಯಗಳ ಕೊರತೆಯಿಂದಾಗಿ, ಆವಾಗಿನ ಕಾಲದಲ್ಲಿ ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ ಫೋನ್ ಆಗಲಿ ಯಾವುದೂ ಇರಲಿಲ್ಲ. ಹಾಗಾಗಿ ವಿಚಾರ ವಿನಿಮಯದಲ್ಲಿ ಕಮ್ಮಿ ಇದ್ದ ಕಾರಣ ಆ ಸ್ವಾತಂತ್ರ್ಯ ಸಂಗ್ರಾಮ ವಿಜಯಕರವಾಗಿ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಅದರಿಂದ ಪಾಠ ಕಲಿತಂತಹ ಬ್ರಿಟಿಷರು ಏನು ಮಾಡಿದರು ಅಂತ ಹೇಳಿದರೆ, ವೈಸರಾಯ್ ಏನಿತ್ತು, ನಮ್ಮ ಈಸ್ಟ್ ಇಂಡಿಯಾ ಕಂಪನಿ ಏನಿತ್ತು, ಅದೇ ಆಡಳಿತ ನಡೆಸ್ತಾ ಇತ್ತು. ಬದಲಿಗೆ ನಮ್ಮಲ್ಲಿ ಜನ ಒಗ್ಗಟ್ಟಾಗ್ತಾರೆ ಅಂತ ಗೊತ್ತಾದ ಕೂಡಲೇ ಅವರು ಅದನ್ನು ಚೇಂಜ್ ಮಾಡಿಸಿ ಸ್ವತಃ ರಾಣಿಯವರ ಆಡಳಿತವನ್ನು ಇಲ್ಲಿ ಮಾಡಿದರು. ವೈಸರಾಯಿಯನ್ನು ನೇಮಕಾತಿ ಮಾಡಿದರು, ವೈಸರಾಯಿ ಮುಖಾಂತರ ಆಡಳಿತ ಮಾಡಿದರು. ನಮ್ಮಲ್ಲಿ ಮತ್ತೆ ಬಿರುಕನ್ನುಂಟು ಮಾಡಿ 100 ವರ್ಷಗಳ ಕಾಲ ತಿರುಗಿ ನಾವು ಏನು ಯೋಚನೆ ಮಾಡದೇ ಇರುವ ಹಾಗೆ ಮಾಡಲಿಕ್ಕೆ ನಮ್ಮನ್ನು ಹಿಂದಕ್ಕೆ ತಳ್ಳಿದರು. ಅದೇ ಥರ ನಮ್ಮ ಸಂಘದಲ್ಲಿ ಕೂಡ ಕೇವಲ ಒಂದು ವ್ಯಕ್ತಿಯ ಉದ್ದೇಶ ಅಥವಾ ಒಂದು ವ್ಯಕ್ತಿಗೆ ಏನಾದರೂ ವೈಯಕ್ತಿಕ ಕಾರಣಗಳಿಂದಾಗಿ ಅವರು ಅದನ್ನು ಹೇಳಿದರೆ ನಾನು ಆಗುವುದಿಲ್ಲ, ನನಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವುದಲ್ಲ. ಬದಲಾಗಿ ಸಂಘದ ದೃಷ್ಟಿಯಿಂದ, ದೇಶದ ದೃಷ್ಟಿಯಿಂದ ಹೇಗೆ ಅಲ್ಲಿ ಉತ್ತಮ ದೇಶಭಕ್ತರು ಚಿಂತನೆ ಮಾಡಿದರು, ಸೇಮ್ ಇಲ್ಲಿ ಕೂಡ ನಮ್ಮ ಸಂಘದಲ್ಲಿ ಸಂಘದ ದೃಷ್ಟಿಯಿಂದ ನಾವು ನಮ್ಮ ವೈಮನಸ್ಯಗಳನ್ನು ಮರೆತು ಸಂಘಕ್ಕೋಸ್ಕರ ನಾವು ಒಂದಾಗಬೇಕು, ಒಂದಾಗೂಡಬೇಕು. ಆವಾಗ ಮಾತ್ರ ಸಂಘ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಅಂತ ಒಂದು ಮಾತನ್ನು ಈ ಟೈಮ್ನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ಥರ ಇನ್ನೊಂದೇನಂತ ಹೇಳಿದರೆ, ಸ್ವಾತಂತ್ರ್ಯ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆದಾಗ ಅದನ್ನು ಸಿಪಾಯಿ ಲಹಳೆ ಅಂತ ಕರೆದರು. ಸಿಪಾಯಿ ಲಹಳೆ ಅಂತ ಹೇಳಿದರೆ ಕೇವಲ ಸೈನಿಕರು ಮಾತ್ರ ಕಾದಾಡಿದ್ದಾರೆ ಅಂತ. ಆದರೆ ಸೈನಿಕರು ಮಾತ್ರ ಅಲ್ಲ, ಅದರಲ್ಲಿ ಸುಮಾರು ಜನ ಅದರಲ್ಲಿ ಹೋರಾಟ ಮಾಡಿದ್ದಾರೆ. ಆದರೆ ಅದನ್ನು ಮುಂಚೂಣಿಯಲ್ಲಿ ತರಲಿಕ್ಕೆ ಯಾರಿಗೂ ಆಗಲಿಲ್ಲ, ಅದು ಹಾಗೆ ಉಳಿದೋಯಿತು. ಅದಾಗಿ 100 ವರ್ಷಗಳ ನಂತರ 1947 ಆಗಸ್ಟ್ 15ರಂದು ನಮಗೆ ಆಗಸ್ಟ್ 14 ಮಧ್ಯರಾತ್ರಿ ಸ್ವಾತಂತ್ರ್ಯ ಸಿಕ್ಕಿದೆ. ಅದನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಆಗಸ್ಟ್ 15ರಂದು ನಾವು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಸ್ವಾತಂತ್ರ್ಯ ನಮಗೆ ಬಂದಿದೆ. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ದಿನದಲ್ಲಿ ಇವತ್ತು ನಮ್ಮ ಸಂಘದ ವತಿಯಿಂದ ಜರ್ಸಿ ಲಾಂಚಿಂಗನ್ನು ಮಾಡಿದ್ದೀವಿ. ಈ ಜರ್ಸಿ ಲಾಂಚಿಂಗಲ್ಲಿ ನಮ್ಮ ಜೊತೆಗೆ ನಮ್ಮ ಸ್ಥಾಪಕರಾದಂತಹ RK ಸರ್ ಇದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಕಡೆಯಿಂದ ಮತ್ತು ಸಂಘದ ಕಡೆಯಿಂದ. ಅದೇ ಥರ ಇನ್ನೊಂದು ಮುಖ್ಯ ಅತಿಥಿಯಾಗಿ ಆಗಿರುವಂತಹ ಲಕ್ಷ್ಮಣ್ ಅವರು ಬಂದಿದ್ದಾರೆ. ಅವರವರ ಸಮಯವನ್ನು ನಮ್ಮ ಸಂಘಕ್ಕೋಸ್ಕರ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಮ್ಮ ವೈಯಕ್ತಿಕ ಪರವಾಗಿ ಹಾಗೂ ಸಂಘದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ಥರ ನಮ್ಮ ಯೋಗಿ ಸರ್ ನಮ್ಮ ಸದಸ್ಯರೇ ಹೌದು. ಆದರೂ ಕೂಡ ಅವರು ಒಂದಷ್ಟು ವಿಚಾರಗಳನ್ನು ಇಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ. ಕೆಲವೊಂದು ಒಳ್ಳೆಯ ಸಾಮೂಹಿಕ ಕೆಲಸಗಳನ್ನು ನಾವು ಮಾಡಬೇಕು, ಆವಾಗ ಮಾತ್ರ ನಮ್ಮ ಸಂಘ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಅಂತ. ರಕ್ತದಾನ ಶಿಬಿರ ಇರ್ಬೋದು ಅಥವಾ ಶ್ರಮದಾನ ಇರ್ಬೋದು, ಆ ಥರ ಕೆಲವೊಂದು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದೇ ಥರ ಸದಸ್ಯರಲ್ಲಿ ಕೂಡ ನಿಮಗೆ ಅಭಿಪ್ರಾಯಗಳು ಬರ್ಬೋದು. ಒಳ್ಳೆಯ ಕೆಲಸ ಮಾಡಲಿಕ್ಕೆ ಮಿಸ್ಟರ್ ಜಿನ್ಸ್ ಹೇಳಿದಾಗೆ ನಾನು ಈಗ ಆಶ್ರಮದಲ್ಲಿ ಒಂದು ಇದು ಪ್ಲ್ಯಾನ್ ಮಾಡಿದ್ದೀನಿ ಅಂತ. ಆ ಥರ ಏನಾದರೂ ಉತ್ತಮವಾಗಿರತಕ್ಕಂಥ ಐಡಿಯಾಗಳಿದ್ದರೆ ನೀವು ಅದನ್ನು ನಮಗೆ ತಿಳಿಸಿದರೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಸಂಘದ ಮುಖಾಂತರ ನಾವು ಅದನ್ನು ಕಾರ್ಯಸಾಧನೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಆ ಥರ ಅಡ್ವರ್ಟೈಸನ್ನು ಕೊಟ್ಟಿರುವಂತಹ ಯೋಗೀಶ್ ಅವರಿಗೆ ಧನ್ಯವಾದಗಳು. ಅದೇ ಥರ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ
ನಮ್ಮ ಕಾರ್ಯದರ್ಶಿಯಾಗಿರುವಂಥ ಕೃತಿಕ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನನ್ನ ಪರವಾಗಿ ಇದ್ದೇನೆ. ಮತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಗಣೇಶ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಪರವಾಗಿ ಹಾಗೂ ತಂಡದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಸಂಘಕ್ಕೆ ಸಹಕಾರ ಮಾಡುತ್ತಿರುವಂಥ ಎಲ್ಲರಿಗೂ, ಈಗ ಅವರು ಇಲ್ಲಿರೋದಿಲ್ಲ, ಹಾಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾವುದೇ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದರೆ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರೂಪಣೆ ಮಾಡಿಕೊಟ್ಟಂತಹ ನಮ್ಮ ವಿಜಯ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಕೊನೆಯದಾಗಿ ಯಾರಾದರೂ ಬಿಟ್ಟು ಹೋಗಿದ್ದಲ್ಲಿ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಈ ಕಾರ್ಯಕ್ರಮ ಇಲ್ಲಿಗೆ
ವಂದೇ ವಂದೇ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್. ವಂದೇ 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 ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್.